ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃಷ್ಣ ಫ್ಯಾಷನ್. ಇವತ್ತು ನಾನು ಸ್ಟಿಚ್ ಆಗಿರೋ ಬ್ಲೌಸ್ಗಳ ಮೇಲೆ ಹೇಗೆ ಆರಿ ವರ್ಕ್ನ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಅಂತ ತೋರಿಸ್ತಾ ಇದ್ದೀನಿ. ಇದು ಕಾಪರ್ ಕಲರ್ ಗೋಲ್ಡ್ ಬ್ಲೌಸು. ಇದನ್ನು ಸ್ಟಿಚ್ ಮಾಡಿದ್ದೀನಿ ಆಲ್ರೆಡಿ. ಅದಕ್ಕೆ ನಾವು ಈ ಫ್ಲವರ್ ಚಕ್ರಿ ಅಂತ ಏನು ಹೇಳ್ತೀವಿ ಅದನ್ನು ಈ ಸ್ಟಿಚ್ ಆಗಿರೋ ಬ್ಲೌಸ್ ಮೇಲೆ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಕೆಳಗಡೆ ನಾಟ್ ಹಾಕಿ ಸೂಜಿ ಎತ್ಕೊಂಡ್ಮೇಲೆ ಅದರೊಳಗಡೆ ರಿಂಗ್ ಸೇರಿಸಿ ರಿಂಗಿಂದ ಹಿಂದೆ ಸೈಡ್ಗಾದಂಗೆ ಲಾಕ್ ಮಾಡಬೇಕು. ಕರೆಕ್ಟಾಗಿ ಎಷ್ಟು ಗ್ಯಾಪ್ ಬೇಕೋ ಅಲ್ಲಿಗೆ ಲಾಕ್ ಮಾಡಿ ಅದನ್ನಿಟ್ಟು ಆ ರಿಂಗ್ ಸೈಡ್ ರೈಟ್ ಸೈಡ್ಗೆ ಎತ್ಕೊಂಡು ಮತ್ತೆ ಒಳಗಡೆಗೆ ಹಾಕಿ ಲಾಕ್ ಮಾಡಬೇಕು. ಗೊತ್ತಾಯ್ತಲ್ಲ, ರಿಂಗ್ನ ಎರಡೂ ಸೈಡು ಕೂಡ ಲಾಕ್ ಬರಬೇಕು. ಅವಾಗ ಅದು ಲೂಸ್ ಆಗಲ್ಲ, ಆ ಕಡೆ ಈ ಕಡೆ ಜರುಗಲ್ಲ. ಮಾಡಿ ಸೂಜಿನ ಮೇಲೆ ತಗೊಂಡು ಅದರಲ್ಲಿ ಏನಂತೀವಿ ಜರ್ಕನ್ ಸ್ಟೋನ್ದು ಬೇಸ್, ಇದು ಫ್ಲವರ್ ಚಕ್ರಿ ಅಂತೀವಿ. ಜರ್ಕನ್ ಸ್ಟೋನ್ ಬೇಸಲ್ಲಿ ಬೇರೆ ಥರನೂ ಸಿಗ್ತವೆ, ಅದರಲ್ಲಿ ಇದು ಒಂದು ಟೈಪ್ ಅಷ್ಟೇ. ನಾವು ಫ್ಲವರ್ ಚಕ್ರಿ ಅಂತೀವಿ. ಹ್ಯಾರಿ ವರ್ಕ್ಸಲ್ಲೆಲ್ಲ ಇದನ್ನು ಯೂಸ್ ಮಾಡ್ತೀವಿ. ಅದನ್ನು ಈ ಸೈಡಲ್ಲಿ ಒಂದು ಸೈಡಲ್ಲಿ ಹಾಕು, ಆ ಸೈಡಲ್ಲಿ ಎರಡೂ ಸೈಡ್ ಲಾಕ್ ಬರೋ ಹಾಗೆ ಪೂರ್ತಿ ನಾವು ಯಾವ ನೆಕ್ ಡಿಸೈನ ಸ್ಟಿಚ್ ಮಾಡಿರ್ತೀವೋ ಆ ನೆಕ್ಗೆ ಪೂರ್ತಿ ಈ ಥರ ಸ್ಟಿಚ್ ಮಾಡ್ತಾ ಬರಬೇಕು. ನೋಡಿ, ಈ ಥರ ಎಲ್ಲ ಸ್ಟಿಚ್ ಆದಮೇಲೆ ಫ್ಲವರ್ ಚಕ್ರಿ ಮಧ್ಯ ಗಮ್ ಹಾಕಿ ಸ್ವಲ್ಪನೇ ಗಮ್ ಹಾಕೊಬೇಕು. ಅದಕ್ಕೆ ಜರ್ಕನ್ ಸ್ಟೋನ್ನ ಸ್ಟಿಚ್ ಮಾಡಬೇಕು. ನೋಡಿ, ನೀಟಾಗಿ ಸೆಂಟ್ರಿಗೆ ಸ್ಟೋನ್ನ ಸ್ಟಿಚ್ ಮಾಡಿ. ನೋಡಿ, ಈ ಥರ ಬರುತ್ತೆ. ಫುಲ್ಲ ಕಡೆನೂ ಇದೇ ಥರನೇ ಹಾಕ್ಕೊಳ್ಳಿ. ನೋಡಿ, ಈ ಥರ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ?